ಎಲ್ಲರೂ ನಮಸ್ಕಾರ. ಕೆಲವೊಬ್ಬರನ್ನ ನೀವು ಮಾತಾಡ್ಸಕ್ಕೆ ಹೋದರೆ ನಾನು ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ತಾರೆ. ಯಾವಾಗ ಕೇಳಿದ್ರು ನೀವು ನಾನು ಬ್ಯುಸಿ ಆಗಿದ್ದೀನಿ, ನಾನು ಬ್ಯುಸಿ ಆಗಿದ್ದೀನಿ, ನಾನು ಬ್ಯುಸಿ ಆಗಿದ್ದೀನಿ. ಅವರಿಗೆ ತಾವು ಬ್ಯುಸಿ ಆಗಿರೋದೇ ಒಂದು ಗ್ರೇಟ್‌ನೆಸ್ ಅನ್ಕೊಂಡಿರ್ತಾರೆ. ಯಾಕಂದರೆ ಬ್ಯುಸಿ ಆಗಿದೆ ಅಂದ ತಕ್ಷಣ ಏನಪ್ಪ ಯಾವಾಗಲೂ ಬ್ಯುಸಿ ಇರ್ತಾನೆ, ಏನೋ ಮಹತ್ವವಾದ ಕಾರ್ಯ ಮಾಡ್ತಾ ಇದ್ದಾನೆ, ಗಗನದಾರಿ ಕೆಲಸ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರ್ತೀವಿ. ಎಷ್ಟೊಂದು ಜನ ಬ್ಯುಸಿ ಇದ್ದವರು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ನೆಸೆಸರಿ ಇಲ್ಲ. ಯಾಕಂದರೆ ಉಪಯುಕ್ತ ಕೆಲಸ, ಪ್ರೊಡಕ್ಟಿವ್ ವರ್ಕ್ ಅಂತಂದರೆ ಬೇರೆ, ಬ್ಯುಸಿ ಅಂದರೆ ಬೇರೆ. ಸೊ ಬ್ಯುಸಿ ಇದ್ದವನು ಒಳ್ಳೆ ಕೆಲಸ, ಪ್ರೊಡಕ್ಟಿವ್ ವರ್ಕು ತನ್ನ ಬೆಳವಣಿಗೆಗೆ ಅಥವಾ ಬೇರೆಯವ್ರ ಸಹಾಯಕ್ಕೆ ಆಗಲಿ, ತನಗೆ ಟೈಮ್ ಯೂಸ್ ಮಾಡ್ಕೊಂಡಾಗಲಿ ಮಾಡ್ತಾ ಇರೋದಿಲ್ಲ ಅವನು ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾನೆ, ಸಮಯವನ್ನು ವೇಸ್ಟ್ ಮಾಡ್ತಾ ಇರ್ತಾನೆ. ಸೊ ಅದು ಬ್ಯುಸಿ ಇದ್ದರೂ ಕೂಡ ಅದು ತನ್ನ ಬೆಳವಣಿಗೆನೂ ಆಗೋದಿಲ್ಲ, ಬೇರೆಯವ್ನ ಬೆಳವಣಿಗೆಯೂ ಆಗ್ತಾ ಇಲ್ಲ, ತಾನೇ ಸುಮ್ಮನೆ ಬ್ಯುಸಿಯಾಗಿರ್ತಾನೆ. ಅಂದರೆ ಅನಾವಶ್ಯಕ ಕೆಲಸಗಳಲ್ಲಿ ಬ್ಯುಸಿಯಾಗಿರೋದನ್ನು ಯೂಸ್ಫುಲ್ ಅನ್ನೋದಿಲ್ಲ, ಅದಕ್ಕೆ ಪ್ರೊಡಕ್ಟಿವ್ ಅನ್ನೋದಿಲ್ಲ. ಯಾವುದು ತನ್ನ ಬೆಳವಣಿಗೆ ಅನುಕೂಲ ಚೆನ್ನಾಗಿ ಆಗುತ್ತೋ, ಬೇರೆಯವ್ರಿಗೆ ಸಹಾಯ ಆಗುತ್ತೋ ಅಥವಾ ತನ್ನ ಅಭಿವೃದ್ಧಿ ಆಗುತ್ತೋ ಅಂಥ ಕೆಲಸದಲ್ಲಿ ಮಾಡ್ತಾ ಇದ್ದರೆ ಅದಕ್ಕೆ ಪ್ರೊಡಕ್ಟಿವ್ ವರ್ಕ್ ಅಂತಾರೆ, ಅಂದರೆ ಉಪಯುಕ್ತ ಕೆಲಸ ಅಂತಾರೆ. ಇದರಲ್ಲಿ ಬ್ಯುಸಿ ಇದ್ದರೆ ಓಕೆ. ಮೆಜಾರಿಟಿ ಆಫ್ ಪೀಪಲ್ ಬ್ಯುಸಿ ಇರೋದೇ ಒಂದು ಗ್ರೇಟ್ನೆಸ್ ಅನ್ಕೊತಾರೆ. ಬ್ಯುಸಿ ಇರೋದು ಗ್ರೇಟ್ನೆಸ್ ಅಲ್ಲ. ನೀವು ಪ್ರೊಡಕ್ಟಿವ್ ಆಗಿರೋದು, ಉಪಯುಕ್ತವಾಗಿರೋದು, ನಿಮ್ಮ ಬೆಳವಣಿಗೆಗೆ ಮತ್ತೊಬ್ಬ ಬೆಳವಣಿಗೆಗೆ ಕೆಲಸ ಮಾಡೋದು ಮಾತ್ರ ಗ್ರೇಟ್ನೆಸ್.